You are watching TV46 News Kannada. ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ಅನೇಕ ದುಷ್ಪರಿಣಾಮಗಳನ್ನು ತಪ್ಪಿಸಲು ಬೇಲೂರು ರೋಟರಿ ಕ್ಲಬ್ ವತಿಯಿಂದ ಅರಿವು ಮೂಡಿಸಲಾಗುತ್ತಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಶಂಭುಗೌಡ ಹೇಳಿದರು. ಯಗಚಿ ಜಲಾಶಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಬ್ಬಿಣದ ಕಸ ಸಂಗ್ರಹಣಾ ಬಾಕ್ಸ್ ವಿತರಿಸಿ ಮತ್ತು ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದು ಬೀದಿ ಪ್ರಾಣಿಗಳಿಗೆ ಮಾರಕವಾಗಿದೆ. ಹಸು, ಬೆಕ್ಕು, ನಾಯಿ ಇತ್ಯಾದಿ ಪ್ರಾಣಿಗಳು ಪ್ಲಾಸ್ಟಿಕ್ ಚೀಲಗಳನ್ನು ತಿನ್ನುವುದರಿಂದ ಅವು ಹೊಟ್ಟೆಗೆ ಸೇರಿ ಪ್ರಾಣಕ್ಕೆ ಕುತ್ತು ಬರುವ ಪರಿಸ್ಥಿತಿ ಉಂಟಾಗಿದೆ. ಜೊತೆಗೆ ಪರಿಸರದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತಿದ್ದು, ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಕದೆ ಕಸ ಸಂಗ್ರಹಣದ ಬಾಕ್ಸ್ನಲ್ಲಿ ಹಾಕುವಂತೆ ಮನವಿ ಮಾಡಿದರು. ಯಗಚಿ ಜಲಾಶಯದ ಇಂಜಿನಿಯರ್ ಶಿವಕುಮಾರ್ ಮಾತನಾಡಿ, ರೋಟರಿ ಸಂಸ್ಥೆಯಿಂದ ನೀಡಿರುವ ಪ್ಲಾಸ್ಟಿಕ್ ಸಂಗ್ರಹಣಕ್ಕೆ ಕಬ್ಬಿಣದ ಡಬ್ಬ ಉತ್ತಮವಾಗಿದ್ದು, ಚಿಕ್ಕಮಗಳೂರು ಹಾಗೂ ಬೇಲೂರಿಗೆ ಆಗಮಿಸುವ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಜಲಾಶಯಕ್ಕೆ ಆಗಮಿಸುತ್ತಿದ್ದು, ಹೊರಗಡೆಯಿಂದ ತಂದ ತಿಂಡಿ ತಿನಿಸುಗಳ ಕವರ್, ನೀರಿನ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಕುತ್ತಿದ್ದರು. ಇದರಿಂದ ತುಂಬಾ ತೊಂದರೆ ಉಂಟಾಗುತ್ತಿತ್ತು. ಈಗ ನೀಡಿರುವ ಪ್ಲಾಸ್ಟಿಕ್ ಸಂಗ್ರಹಣಾ ಡಬ್ಬ ಉಪಯೋಗಕ್ಕೆ ಬರುತ್ತದೆ. ರೋಟರಿ ಸಂಸ್ಥೆ ಪೋಲಿಯೋ ನಿರ್ಮೂಲನೆ ಸೇರಿದಂತೆ ಅನೇಕ ಮಾನವೀಯ ಸೇವಾ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿ ಮುನ್ನಡೆದಿದೆ. ಸ್ವಹಿತ ಮೀರಿದ ಸೇವೆ ಹಾಗೂ ಚತುರ್ವಿಧ ಪರೀಕ್ಷೆ ಅಳವಡಿಕೆ ಮೂಲಕ ರೋಟರಿ ಬಂಧುಗಳು ಸಮಾಜಕ್ಕೆ ತಮ್ಮದೇ ವಿಶೇಷ ಕೊಡುಗೆ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ನುಡಿದರು. ರೋಟರಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಿ ಶಿವರಾಜ್ ಮಾತನಾಡಿ, ರೋಟರಿ ಸಂಸ್ಥೆಯಿಂದ ತಾಲೂಕಿನಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ಮತ್ತು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೇರಿದಂತೆ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುತ್ತಾ ರೋಟರಿ ಸಂಸ್ಥೆಯು ತಾಲೂಕಿನಲ್ಲಿ ಹಲವಾರು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸಮಾಜಮುಖಿ ಕಾರ್ಯದಲ್ಲಿ ಬೇಲೂರು ರೋಟರಿ ಕ್ಲಬ್ ಕಾರ್ಯನಿರ್ವಹಿಸುತ್ತಿದೆ. ಇದರ ಜೊತೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆ ಪ್ರವಾಸಿ ತಾಣಗಳ ಕೇಂದ್ರಗಳಿಗೆ ಕಸದ ಬಾಕ್ಸ್ಗಳನ್ನು ಇಟ್ಟು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು, ಸಾರ್ವಜನಿಕರು ಉಪಯೋಗಿಸುವಂತೆ ಮನವಿ ಮಾಡಿದರು. ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಗತ್ಪ್ರಸಿದ್ಧ ಚೆನ್ನಕೇಶವ ದೇವಾಲಯದ ಮುಂಭಾಗ ಸಾವಿರಾರು ಜನ ಪ್ರವಾಸಿಗರು ಆಗಮಿಸ್ತಾರೆ. ಅವರೆಲ್ಲ ಈಗ ಪ್ಲಾಸ್ಟಿಕ್ ನೀರು ಕುಡಿಯುವಂಥ ಬಾಟಲ್ಗಳಿರ್ಬೋದು ಅದನ್ನೆಲ್ಲದನ್ನು ಕೂಡ ಈ ರೀತಿ ಡಬ್ಬಕ್ಕೇನೆ ಕೂಡ ಹಾಕ್ತಾ ಇದ್ದಾರೆ. ಅದೆಲ್ಲ ಉಪಯೋಗ ಆಗ್ತಾ ಇದೆ. ಪುರಸಭೆ ವತಿಯಿಂದ ನಾವು ಅದನ್ನ ನಿರ್ವಹಣೆಗೆ ಕೊಟ್ಟಿದ್ದೇವೆ. ಈಗ ಇಲ್ಲೂ ಕೂಡ ಅತಿ ಹೆಚ್ಚು ಪ್ರವಾಸಿಗರು ಯಗಚಿ ಜಲಾಶಯಕ್ಕೆ ಆಗಮಿಸ್ತಿರೋದ್ರಿಂದ ಇಲ್ಲೂ ಕೂಡ ಒಂದು ನಾವು ಡಸ್ಟ್ಬಿನ್ನ ನೀಡ್ತಾ ಇದ್ದೇವೆ. ಅದನ್ನ ಯಗಚಿ ಜಲಾಶಯದ ಇಂಜಿನಿಯರ್ ಆದ ಶಿವಕುಮಾರ್ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಸಂಸ್ಥೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯಲ್ಲಿ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಬೇಲೂರು ಕ್ಲಬ್ನಲ್ಲೂ ಕೂಡ ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಕರ್ತವ್ಯ ನಿರ್ವಹಿಸ್ತಿರೋ ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ಒಂದು ಸ್ವಲ್ಪ ಶ್ರಮ ಜಾಸ್ತಿ ಆಗ್ತಾಯಿತ್ತು. ಈಗ ಇವ್ರು ಕೊಟ್ಟಿರೋದ್ರಿಂದ ಏನಾಗ್ತದೆ ಅಂತಂದರೆ, ಇದನ್ನು ಮೇಯ್ನ್ ಎಂಟ್ರೆನ್ಸ್ ಪಕ್ಕದಲ್ಲೇ ಇಡೋದ್ರಿಂದ ಜನಗಳಿಗೂ ಒಂದು ವಿಸಿಬಲ್ ಆಗಿ ಕಾಣೋದ್ರಿಂದ ಕೊಟ್ಟಿರೋ ಎಂಟ್ರೆನ್ಸಲ್ಲಿ ಬಂದಿರೋ ಅವರು ಸ್ನ್ಯಾಕ್ಸಿಂದು ಏನೇ ಕಂಟೈನರ್ ಬಾಕ್ಸ್ಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ಗಳನ್ನ ಆಗಿರ್ಬೋದು ತಂದನ್ನು ಇದಕ್ಕೆ ಹಾಕಿದರೆ ಪ್ರವಾಸಿಗರು ನಮಗೆ ಕೆಲಸಗಳು ಅತಿ ಕಮ್ಮಿ ಆಗ್ತದೆ ಅಂಥೇಳಿ ಇದು ಕೊಟ್ಟಿರೋ ರೋಟರಿ ಕ್ಲಬ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನು. ಈ ಸಂದರ್ಭದಲ್ಲಿ ತೋಟದ ಸಂಸ್ಥೆಯ ಹಿರಿಯ ರೋಟರಿ ಸದಸ್ಯರಾದ ಬಿಎಲ್ ರಾಜೇಗೌಡ, ಮೋಗಪ್ಪಗೌಡ, ವಿನೋದ್ ಚೌಡ, ಪುಟ್ಟರಾಜು, ಎಚ್ಕೆ ರಮೇಶ್ ಸೇರಿದಂತೆ ಜಲಾಶಯದ ಸಿಬ್ಬಂದಿಗಳು ಇದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು.